ವಿದ್ಯಾರ್ಥಿಗಳೇ ಇದನ್ನು ಮಾಡ್ರಿ. ಮಾಡೋದಾದಿಂದ ನಾನು ನಿಮಗೆ ತಿಳಿಸ್ತದೆ, ಲಕ್ಷ ಕೊಟ್ಟು ನೋಡ್ರಿ ಯಾವುದು ಉತ್ತರ ಆಗ್ತದೆ ಹಾಕಿರಿ. ಹಾಕಿದ್ರೆ ನಾ ಹೇಳ್ತಾನು ಭಾಳ ಸರಳಾಗಿ ತಿಳ್ಕೊಬೇಕಿದು. ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಇದನ್ನು ಒಂದಕ್ಕಿಂತಲೂ ಚಿಕ್ಕದಾಗಿದ್ದು ಉತ್ತರ ಅಂದರೆ ಇದರ ಅರ್ಥ ಏನು ಮೊದಲನ್ನು ತಿಳ್ಕೋಬೇಕು. ಒಂದಕ್ಕಿಂತ ಕಡಿಮೆ ಇರುವ ಈ 4ರೊಳಗೆ ಯಾವುದು ಉತ್ತರ ಆಗ್ತದೆ ಅಂತ ಕೇಳಿದಾಗ ಆ ಉತ್ತರ ಏನು ಬಂದಿರಬೇಕಪ್ಪ ಅಂದ್ರೆ ಒಂದಕ್ಕಿಂತಲೂ ಕಡಿಮೆ ಬರೋಬ್ಬರಿ, ಒಂದಕ್ಕಿಂತಲೂ ಕಡಿಮೆ ಬರೋಬ್ಬರಿ, ಒಂದಕ್ಕಿಂತಲೂ ಕಡಿಮೆ ಬರೋಬ್ಬರಿ ಸಮಭಿನ್ನ ರಾಶಿಯಾಗಿರಬೇಕು. ಸಮಭಿನ್ನ ರಾಶಿ ಇತ್ತು ಅಂದ್ರೆ ಅದು ಒಂದಕ್ಕಿಂತಲ ಕಡಿಮೆ ಅಂತ ತಿಳ್ಕೊಬೇಕು. ಮಿಶ್ರ ಭಿನ್ನ ರಾಶಿ ಇದ್ರೂ ತಪ್ಪು. ಆಮೇಲೆ ವಿಷಮ ಭಿನ್ನ ರಾಶಿ ಇದ್ರು ಒಂದಕ್ಕಿಂತಲೂ ಕಡಿಮೆ ಇರುವ ಉತ್ತರ ಏನು ಸಮಭಿನ್ನ ರಾಶಿ ಆಗಿರ್ಬೇಕು. ಯಾವುದೇ ಒಂದು ಗಣಿತ ಬಿಡಿಸಿದ್ರೆ ಅದರ ಉತ್ತರ ಸಮಭಿನ್ನ ರಾಶಿ ಆಗಿರ್ಬೇಕು. ಪೂರ್ಣ ಅಂಕೆ ಬರಬಾರ್ದು, ವಿಷಮ ಭಿನ್ನ ರಾಶಿನೂ ಬರಬಾರ್ದು, ಮಿಶ್ರ ಭಿನ್ನ ರಾಶಿನೂ ಬರಬಾರ್ದು. ಉತ್ತರ ಏನು ಬರಬೇಕು ಸಮಭಿನ್ನ ರಾಶಿ ಬಂದಿರಬೇಕು. ಒಂದನೇದು ನೋಡೋಣ. ಎ ಬಿಡಿಸೋಣ. ಎ ಬರೋಬ್ಬರಿ 1.12 ಪ್ಲಸ್ 2/3 ಬರೋಬ್ಬರಿ 2 1 2 1 3 3/2 ಪ್ಲಸ್ 2/3. ಇದರ ಲಸ ಎಷ್ಟಾಗ್ತದೆ ನೋಡ್ರಿ, 6 ಆಯ್ತು. 2 3 3 2 3 3 9 ಪ್ಲಸ್ 2 2 4. ಹಿಂಗೆ ತಿಳ್ಕೊಂಡು ಮಾಡಬೇಕು. ಹೆಂಗೆ ನೋಡ್ರಿ, 3 3 9 ಪ್ಲಸ್ 2 2 4. ತಳಗೇನು 3 2 6. 9 4 13 6. ಏನು ಹೇಳಿ ನಾನು 13 6 ಬರೋಬ್ಬರಿ ಏನು ಯಾವ ಭಿನ್ನ ರಾಶಿ ಆಗ್ತಿದ್ದು ವಿಷಮ ಭಿನ್ನ ರಾಶಿ ಆಯ್ತು ನೋಡ್ರಿ. 6 2 12 1 6 ಆಯ್ತು. ಮಿಶ್ರ ಭಿನ್ನ ರಾಶಿ ಆಗಬಾರ್ದು, ವಿಷಮ ಭಿನ್ನ ರಾಶಿ ಆಗಬಾರ್ದು, ಮಿಶ್ರ ಭಿನ್ನ ರಾಶಿ ಆಗಬಾರ್ದು, ಪೂರ್ಣ ಸಂಖ್ಯೆ ಬರಬಾರ್ದು. ಯಾವುದು ಸಮಭಿನ್ನ ರಾಶಿ ಆಗ್ತದೆ ಅದೇ ಉತ್ತರ ಆಗ್ತದೆ. ಇನ್ನು ಎರಡನೇದು ಬಿ ನೋಡ್ರಿ ಬಿಡಿಸಿ. ಬಿ ಬರೋಬ್ಬರಿ 1.12 ಮೈನಸ್ 2/3 ಬರೋಬ್ಬರಿ 2 1 2 3/2 ಮೈನಸ್ 2/3 ಬರೋಬ್ಬರಿ ಲಸ ಎಷ್ಟಾಗ್ತದೆ ನೋಡ್ರಿ 6. 2 3 3 2 3 3 ಎಷ್ಟಾಯ್ತು 9. 2 2 ಎಷ್ಟಾಯ್ತು 4 ಆಯ್ತು. 4 ಆಯ್ತಿಲ್ಲ? ಹಾಂ 4 ಆಯ್ತು. 9 4 ಆದರೆ ಎಷ್ಟಾಯ್ತು 5. ಉತ್ತರ ಯಾವುದು 5. 5/6 ಯಾವುದಿದು ಒಂದಕ್ಕಿಂತಲೂ ಕಡಿಮೆ ಆಗ್ತದೆ. ಒಂದಕ್ಕಿಂತ ಕಡಿಮೆ ಬರೋಬ್ಬರಿ, ಒಂದಕ್ಕಿಂತ ಕಡಿಮೆ ಬರೋಬ್ಬರಿ 5/6. ಒಂದಕ್ಕಿಂತಲೂ ಕಡಿಮೆ ಇದು ನೋಡ್ರಿ. ಉತ್ತರ ಸಂಖ್ಯೆ ಬಿ. ನಾ ಏನು ಉತ್ತರದಾಗ ಏನು ಬಂದರೆ ಅದು ಒಂದಕ್ಕಿಂತಲೂ ಕಡಿಮೆ ಆಗ್ತದಂದ್ರೆ ಪೂರ್ಣ ಸಂಖ್ಯೆ ಬರಬಾರ್ದು, ಪೂರ್ಣ ಸಂಖ್ಯೆ ಬರಬಾರ್ದು. ಎರಡನೇದು ಏನು ಬರಬಾರ್ದು ವಿಷಮ ಭಿನ್ನ ರಾಶಿ ಇರಬಾರ್ದು. ವಿಷಮ ಭಿನ್ನ ರಾಶಿ ಬಂದ್ರೆ ಅದು ಒಂದಕ್ಕಿಂತಲೂ ದೊಡ್ಡದು. ಇದು ಒಂದು ಪೂರ್ಣ ಸಂಖ್ಯೆ ಬಂತಂದ್ರೆ ಒಂದಕ್ಕಿಂತಲೂ ಅದು ಸಮಾನ ಆಗಬೇಕು, ಒಂದು ಇರ್ಲಿಕ್ಕೆ ದೊಡ್ಡದರೆ ಆಗಬೇಕು. ಒಂದು ಪೂರ್ಣ ಸಂಖ್ಯೆ ಏನಿರ್ತದ, ಪೂರ್ಣ ಸಂಖ್ಯೆ ಒಂದಕ್ಕೆ ಸಮಾನ ಆಗಿರ್ತದೆ, ಒಂದು ಇರ್ಲಿಕ್ಕೆ ಒಂದಕ್ಕಿಂತಲೂ ದೊಡ್ಡದಾಗಿರ್ತದೆ ಏನು ಪೂರ್ಣ ಸಂಖ್ಯೆ. ಅವ್ರು ಏನು ಹೇಳ್ಯಾರ ಒಂದಕ್ಕಿಂತಲೂ ಚಿಕ್ಕದು ಅಂತ ಹೇಳ್ಯಾರ ಅಂದ್ರೆ ಪೂರ್ಣ ಸಂಖ್ಯೆನೂ ಉತ್ತರ ಆಗೋದಿಲ್ಲ, ವಿಷಮ ಭಿನ್ನ ರಾಶಿನೂ ಉತ್ತರ ಆಗೋದಿಲ್ಲ.
ಮಿಶ್ರ ಭಿನ್ನ ರಾಶಿಗೂ ಉತ್ತರ ಹಾಕಬಾರ್ದು, ಒಂದಕ್ಕಿಂತಲೂ ದೊಡ್ಡದೇ ಅದು. ಮಿಶ್ರ ಭಿನ್ನ ರಾಶಿ ಬರೋಬರಿ, ಮಿಶ್ರ ಭಿನ್ನ ರಾಶಿ ಬರೋಬರಿ ಏನಿದು ಒಂದಕ್ಕಿಂತಲೂ ದೊಡ್ಡದು. ಇವು ಮೂರು ಒಂದಕ್ಕಿಂತಲೂ ದೊಡ್ಡ, ಒಂದಕ್ಕಿಂತಲೂ ಚಿಕ್ಕದು ಯಾವುದು? ಸಮಭಿನ್ನ ರಾಶಿ. ಉತ್ತರ ಸಂಖ್ಯೆ ಬಿ. ಇನ್ನು ಎರಡು ಹೊತ್ತೊಂದು ಮಾಡಿ ನೋಡಿದ್ರೆ ಏನು ಬರ್ತಾವೆ ಸುಮ್ ನೋಡೋಣ. ಉತ್ತರ ಅಂತೂ ಆಯಿತು. ಮೂರನೇದೊಂದು ಸಿದೊಂದು ಸುಮ್ಮ ಎಕ್ಸಾಂಪಲ್ ನೋಡ್ಕೊತ ಹೋಗೋಣ. ಎರಡು ಒಂದಲೇ ಎರಡು, ಒಂದು ಪೂರ್ಣಾಂಕ ಒಂದು ಎರಡು ಅಂಶ ಗುಂಡ್ಲೆ ಎರಡು ಮೂರು ಅಂಶ ಬರೋಬರಿ. ಎರಡು ಒಂದಲೇ ಎರಡು ಒಂದು, ಮೂರು ಎರಡು ಅಂಶ ಗುಂಡ್ಲೆ ಎರಡು ಮೂರು ಅಂಶ ನೋಡಿ, ಮೂರು ಒಂದಲೇ ಮೂರು ಒಂದಲೇ ಎರಡು ಒಂದಲೇ ಎರಡು ಒಂದಲೇ ಒಂದು ಬಾಗಿಲೆ ಒಂದು ಬರೋಬರಿ ಒಂದು. ಪೂರ್ಣ ಸಂಖ್ಯೆ ಏನಾಗ್ತಿದ್ದು ಒಂದಕ್ಕೆ ಸಮ ಆಯಿತು, ಒಂದಕ್ಕಿಂತಲೂ ಚಿಕ್ಕದಾಗಲಿಲ್ಲ. ಡಿ ಒಂದು ನೋಡ್ರಿ, ಡಿನೂ ಒಂದು ಖಾತ್ರಿ ಮಾಡ್ಕೊಡ್ರಿ. ಒಂದು ಪೂರ್ಣಾಂಕ ಒಂದು ಎರಡು ಅಂಶ ಬಾಗಿಲೆ ಬಾಗಿಲೆ ಎರಡು ಮೂರು ಅಂಶ ಬರೋಬರಿ. ಎರಡು ಒಂದಲೇ ಎರಡು ಒಂದು, ಮೂರು ಎರಡು ಅಂಶ ಬಾಗಿಲೆ ಎರಡು ಮೂರು ಅಂಶ ಬರೋಬರಿ. ಮೂರು ಎರಡು ಅಂಶ ಗುಂಡ್ಲೆ ಮೇಲೆ ಮೂರು ತೆಳಗೆ ಎರಡು ನೋಡ್ರಿ, ಕರೆಕ್ಟ್ ಅದು. ಮೂರು ಎರಡು ಒಂದಲೇ ಎರಡು ಒಂದು, ಮೂರು ಎರಡು ಅಂಶ ಮೇಲೆ ಎರಡು ಮೂರು ಅಂಶ, ಮೇಲೆ ಮೂರು ತೆಳಗೆ ಎರಡು, ಮೂರು ಮೂರಲೆ 9, ಎರಡು ಎರಡಲೆ 4 ನೋಡ್ರಿ. 9 4 ಅಂಶ ಬರೋಬರಿ. 4 ಎರಡಲ್ಲೇ 8, 1 4 ಅಂಶ. ಇದು ಮಿಶ್ರ ಭಿನ್ನ ರಾಶಿ ಆಯ್ತು, ವಿಷಮ ಭಿನ್ನ ರಾಶಿನೂ ಆಯ್ತು, ಒಂದಕ್ಕಿಂತಲೂ ದೊಡ್ಡದಾಯ್ತು. ಆದ್ದರಿಂದ ಉತ್ತರ ಯಾವ್ದಾಗ್ತಿಲ್ಲ? ಸಿನೇ ಬಿನೇ ಉತ್ತರ ಆಗಿಬಿಡ್ತು. ಇದನ್ನು ಉತ್ತರ ಸಿಗ್ತಾನೆ ಮುಂದಿನ ಲೆಕ್ಕ ಮಾಡ್ಲಿಕ್ಕೆ ಹೋಗಬಾರ್ದು. ಈ ಗಣಿತದ ಉತ್ತರ ಏನು ಬರಬೇಕು? ಪೂರ್ಣ ಸಂಖ್ಯೆ ಬರಬಾರ್ದು, ವಿಷಮ ಭಿನ್ನ ರಾಶಿ ಬರಬಾರ್ದು, ಮಿಶ್ರ ಭಿನ್ನ ರಾಶಿ ಬರಬಾರ್ದು. ಇನ್ನು ಬರಬೇಕಾದದ್ದೇನು ಉತ್ತರ? ಸಮಭಿನ್ನ ರಾಶಿ. ಇಲ್ಲಿ ಬರೋದನ್ನು ಒಂದಕ್ಕಿಂತ ಕಡಿಮೆ ಬರೋಬರಿ ಸಮಭಿನ್ನ ರಾಶಿ. ಯಾವ ಲೆಕ್ಕದ ಉತ್ತರ ಸಮಭಿನ್ನ ರಾಶಿ ಬರ್ತದ ಅದೇ ಉತ್ತರ ಅಂತ ತಿಳ್ಕೊಬೇಕು. ಇಷ್ಟೆಲ್ಲ ತಿಳ್ಕೊಂಡು ಮಾಡ್ಬೇಕು ಗಣಿತಗಳು, ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವುದು ಚಿಕ್ಕದಾಗಿದೆ ಅಂತ ತಿಳ್ಕೊಂಡು ಯಾವ್ದರ ಉತ್ತರ ಸಮಭಿನ್ನ ರಾಶಿ ಬರ್ತದ ಅದು ಒಂದಕ್ಕಿಂತಲೂ ಚಿಕ್ಕದ ಅಂತ ತಿಳ್ಕೊಂಡು ಉತ್ತರ ಬಿ ತಿಳ್ಕೊಂಡ್ರೆ ನೋಡ್ರಿ. ಸರಿಯಾಗಿ ಅರ್ಥ ಆಯ್ತಲ್ಲ? ಚೆನ್ನಾಗಿ ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ.